ಇದು ಬಳ್ಳಾರಿ ನಗರದಲ್ಲಿ ಮಯೂರಾ ಹೋಟೆಲಿಂದ ಬರೋಕ್ಕಂಥ ಎಲ್ಲ ಟ್ರಂಕ್ ಲೈನ್ ಬಂದು ಇಡೀ ನಗರಕ್ಕೆ ಎರಡನೇ ವಾರ್ಡ್ಲಿಂದ ಬರೋಕ್ಕಂಥದ್ದು ನೀರೆಲ್ಲ ಇದು ಒಂದು ಜಂಕ್ಷನ್ ಟ್ರಂಕ್ ಲೈನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಬಳ್ಳಾರಿ ನಗರದೆಲ್ಲ ನೀರೆಲ್ಲ ಹಿಂಗೆ ಹೋಗ್ತತೆ. ಇದು ಸುಮಾರು ಒಂದು 20-30 ವರ್ಷ ಹಳೆ ಕಾಲದಿಂದ ಮಾಡಿದ್ದು ಕೆಲಸ ಕಾಮಗಾರಿಕೆ. ಇದು ಬ್ಲಾಕ್ ಆಗಿಬಿಟ್ಟಿದೆ. ಸುಮಾರು ಒಂದು 15-20 ದಿವಸದಿಂದ ಭಾಳ ಕಷ್ಟ ಇತ್ತು. ಈ ಬಳ್ಳಾರಿ ನಗರದ ಶಾಸಕರಾದ ಸನ್ಮಾನ್ಯ ಶ್ರೀ ನಾರಾ ಭರತ್ ರೆಡ್ಡಿ ಸಾಹೇಬರು ಗಮನಕ್ಕೆ ತಂದಿದ ಮೇಲೆ ಇಮಿಡಿಯೇಟ್ಲಿ ಸಾಹೇಬರು ಇದಕ್ಕೆ ಆಶೀರ್ವಾದ ಮಾಡಿ ಈ ಕೆಲಸ ನಡಿಬೇಕಂತ ಹೇಳಿ. ಯಾಕಂತ ಹೇಳಿದ್ರೆ ಇಡೀ ಸ್ಲಮ್ ಏರಿಯಾ ಇರ್ಕೊಂಥ ಒಟಬಂಡ ಪ್ರಾಂತ ಇರಲಿ, ಮಯೂರಾ ಹೋಟೆಲ್ ಕಡೆ ಇರಲಿ, ಎಲ್ಲ ಎರಡನೇ ವಾರ್ಡ್ ಇರಲಿ, ಜೈನ್ ಮಾರ್ಕೆಟ್ ಕಡೆಯಿಂದ ಇರಲಿ, ಎಲ್ಲ ಬ್ಲಾಕ್ ಆಗಿದ್ದೆ. ಇಮಿಡಿಯೇಟ್ಲಿ ಸಾಹೇಬರು ಇದಕ್ಕೆ ಸ್ಪಂದಿಸಿ ಕೆಲಸವನ್ನು ಚಾಲೂ ಮಾಡೋಕ್ಕೆ ಅವರು ಅನುಮತಿ ಕೊಟ್ಟು ಇವತ್ತು ಕೆಲಸ ಕಾಮಗಾರಿಕೆ ನಡೆಯಕತ್ತಿತ್ತೆ. ಯಾಕಂತ ಹೇಳಿದ್ರೆ ಹೇಳಕ್ಕೆ ಇಷ್ಟಪಡ್ತೀನಿ, ಇಡೀ ಬಳ್ಳಾರಿ ನಗರದಲ್ಲಿ ಯಾವಾಗಲಿಂದ ನಾರಾ ಭರತ್ ರೆಡ್ಡಿ ಸಾಹೇಬರು ಬಳ್ಳಾರಿಗೆ MLA ಆಗಿ ಬಂದರು, ಅವರು ಆ ದಿವಸದಿಂದ ಹಿಡಿದು ಬರೀ ಅಧಿಕಾರದಲ್ಲಿ ಇರುವಕ್ಕಂಥ ನಾರಾ ಭರತ್ ರೆಡ್ಡಿ ಸಾಹೇಬರು ಕೆಲಸ 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 ಅಂಥೇಳಿ ನೋಡ್ತಾರೆ. ಯಾವ ಏರ್ನಿರಲಿ, ಇದೇ ಲೆಕ್ಕ ಪ್ರಕಾರಕ್ಕೆ ಒಡಬಂಡ ಇರಲಿ, ಕಾಟೆಗುಡ್ಡ ಇರಲಿ, ಮೊನ್ನೆ ₹1 ಕೋಟಿ ಒಂದು ಗ್ರಾಂಟ್ ಕೊಟ್ಟಿದ್ದಾರೆ. ಕಾಟೆಗುಡ್ಡ ಇರೋಕ್ಕಂಥ ಪ್ರಾಂತದಲ್ಲಿ ಡ್ರೈನೇಜ್ ಸಮಸ್ಯೆಗಳು ಬಹಳ ಇದ್ದರು, ಅಲ್ಲಿ ಕೂಡ ಸಾಹೇಬರು ಮಾಡಿಸ್ಕೊಟ್ಟಿದ್ದಾರೆ. ಅದು ಒಂದು ಒಳ್ಳೆ ಕೆಲಸ ಆಗಿದೆ ನಮ್ಮ ವಾರ್ಡಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಎಮರ್ಜೆನ್ಸಿ ಗ್ರಾಂಟ್ ಅಂತೇಳಿ ಮಹಾನಗರ ಪಾಲಿಕೆಯಿಂದ ಒಂದು ಸುಮಾರು ಒಂದು 3 ಲಕ್ಷ, ಒಂದು 5 ಲಕ್ಷ ಆಗ್ತದೆ. ಇಮಿಡಿಯೇಟ್ಲಿ ಇದು ಟೆಂಡರ್ಗೆ ಬಿಡಿಸ್ತೀವಿ. ಲೀಕೇಜ್ ಪ್ರಾಬ್ಲಮ್ ಇಲ್ಲ, ಟ್ರಂಕ್ ಲೈನ್ ಎಲ್ಲ ಸಿಲ್ಟ್ ಬಂದು ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಜನರು ಅದಕ್ಕೆ ಮಣ್ಣು ಗಿಣ್ಣು ಎಲ್ಲ ಹಾಕಿ ಎಲ್ಲ ಹೊಸ ಟ್ರಂಕ್ ಲೈನ್ ಹಾಕಿ ಒಂದು 100 ಅಡಿ ಒಂದು 20-30 ಮೀಟರ್ ಲೈನನ್ನು ಬ್ಲಾಕ್ ಆಗಿತ್ತು ಸರ್. ಇದು ಅದಕ್ಕಾಗಿ ಇದು ಇಮಿಡಿಯೇಟ್ಲಿ ಚಾಲೂ ಆಗಿದೆ. ಇದು ಸಣ್ಣ ಕೆಲಸ ಅಂತಲ್ಲ, ಇದು ಭಾಳ ಸಮಸ್ಯೆ ಇತ್ತು ಜನರಿಗೆಲ್ಲ. ದಿವಸ ಆದರೆ ಒಂದು ಮೋಟ್ರ್ ಇಟ್ಟು ನಾವು ನೀರೆಲ್ಲ ನಮ್ಮ ದೇವಣ್ಣ ಅವರು, ಉದಯ ಕುಮಾರ್ ಅವರು ಎಲ್ಲ ಬಿಟ್ಟು ಅದಕ್ಕೆ ಸೇವೆ 1 ತಿಂಗಳು ಸುಮಾರು ಮಾಡಿದ್ದಾರೆ. ಈ ಪೈಪ್ ಸಿಗಲಿಲ್ಲ ಕಾರಣಕ್ಕೆ ಮಾಡಿದ್ದಾರೆ. ಇದಕ್ಕೆ ನಾವೆಲ್ಲ ಹೇಳೋಕ್ಕಿಷ್ಟ ಒಂದೇ, ಈ ಬಳ್ಳಾರಿ ನಗರಕ್ಕೆ ಸ್ವಲ್ಪ ವಿರೋಧಿಗಳು ಹೇಳ್ತಾರೆ ನಾರಾ ಭರತ್ ರೆಡ್ಡಿ ಸಾಹೇಬರಿಗೆ ಬೈ ಚಾನ್ಸ್ MLA ಅಂಥೇಳಿ. ಇಲ್ಲ, ತಪ್ಪು ಮಾಹಿತಿ. ಬೈ ಚಾಯ್ಸ್ MLA ಬಳ್ಳಾರಿ ನಗರದ ಜನರಂಥೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.